ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಖೇಲೋ ಇಂಡಿಯಾ ವೈಬ್ರೆಂಟ್ ಮಂಡ್ಯ ಕಾರ್ಯಕ್ರಮ ಆಯೋಜನೆಯಾಗಿದೆ. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಬೃಹತ್ ಕಾರ್ಯಕ್ರಮ ವೇಸಿ ಫಾರಂನಲ್ಲಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೆರವೇರಿಸಿದ್ದಾರೆ. ಖೇಲೋ ಇಂಡಿಯಾ ಯೋಜನೆಯ ಅಡಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಕೃಷಿ ವಿವಿಗೆ ಸೇರಿದಂತಹ 1.5 ಎಕರೆ ಜಾಗದಲ್ಲಿ ನೂತನ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಿರ್ಮಾಣವಾಗಲಿದೆ. ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಡ್ಯದಲ್ಲಿ ಹೊಸ ಕ್ರೀಡಾಂಗಣ ನಿರ್ಮಾಣವಾಗ್ತಾ ಇದೆ. ದೇಶದ ಅಭಿವೃದ್ಧಿಗೆ ನಿರ್ವಹಣೆ ಮಾಡಿರತಕ್ಕಂಥ our dynamic minister, I am watching in the cabinet every day, every week. Prime Minister has given him several directions to solve several problems. I congratulate him and my personal regards to Mansukh Mandaviya ji for my request. He immediately taken the decision to allot Khelo India program in Mandya district. For that reason only, I have to express my regards in front of my brothers and sisters of Mandya. Today I invited him to participate in the Foundation Stone program. With several political activities, he ultimately agreed to come here and put the foundation stone for this program. For that I am very grateful to him. Even as a medical education and chemical fertilizer department, when he was given the responsibility, he has done good work to the country, to the farming community. ಇವತ್ತು ನಾನು ಬರಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜ, ಗುಜರಾತ್ನಲ್ಲಿರ್ತಕ್ಕಂಥ ಪಟೇಲ್ ಸಮಾಜ, ನಾವೆಲ್ಲ ಒಂದೇ ಸಮಾಜ, ಒಂದೇ ಜಾತಿಗೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ನನ್ನ ಜೊತೆಯಲ್ಲಿ ಅವರ ಭಾವನೆಗಳನ್ನೇ ಹಂಚ್ಕೊಂಡ್ರು. ಅದು ನಿಜಕ್ಕೂ ಅವರಲ್ಲಿರ್ತಕ್ಕಂಥ ರೈತ ಸಮುದಾಯ, ನಾವು ಒಕ್ಕಲಿಗರು ಅಂದರೆ ರೈತ ಸಮುದಾಯ ಅಂತಕ್ಕಂಥದ್ದನ್ನು ನಾವು ನೆನೆಸ್ಕೋತೀವಿ. ಗುಜರಾತ್ನಲ್ಲಿ ಪಟೇಲ್ ಸಮಾಜ ಏನಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜ, ಗುಜರಾತ್ನ ಪಟೇಲ್ ಸಮಾಜ ಎರಡೂ ಒಂದೇ ಜಾತಿಗೆ ಸಂಬಂಧಪಟ್ಟಂಥದ್ದು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಪ್ರಥಮವಾಗಿ ತರ್ತಾ, ಬಹುಶಃ ಆ ಒಂದು ಭಾವನಾತ್ಮಕ ಸಂಬಂಧದಲ್ಲೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ, ಮನಸ್ಸು ತುಂಬಿ ಮಾತನಾಡಿದ್ದಾರೆ. ಈ ಸಭೆಯಲ್ಲಿ ನೀವು ಸಹ ಅವರ ಭಾವನೆಗಳನ್ನು ಇಂಗ್ಲೀಷ್ನ ಭಾಷೆಯಲ್ಲಿ ಮಾತನಾಡಿದ್ರು ಸಮಚಿತ್ತವಾಗಿ ಕೇಳಿದ್ದೀರಿ, ಮುಕ್ತವಾಗಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಲವಾರು ನಮ್ಮ ಕಂಪನಿಗಳ ಮಾಲೀಕರೇನಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ CEO ಗಳೇನಿದ್ದಾರೆ, ಅವರೆಲ್ಲ ಈ ವೇದಿಕೆ ಮೇಲಿದ್ದಾರೆ.